ಸರ್, ನನಗೆ ಬಂದ ಮಾಹಿತಿ ಪ್ರಕಾರ ಏನು ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಭಕ್ತಾದಿಗಳು ಅಡಿಕೆ ರೂಪದಲ್ಲಿ ಸೀರೆಗಳು ಕೊಡ್ತಾರೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥದ್ದು, ಸಾವಿರ ಬೆಲೆ ಬಾಳುವಂಥದ್ದು. ಅದನ್ನು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾದ ಶ್ರೀಮತಿ ಎಂ ಜೆ ರೂಪಾರವರೇ ಕಳ್ಳತನ ಮಾಡಿ ಅದನ್ನ ಮಾಡಿರೋದು ಮಾಹಿತಿ ಬಂದಿತ್ತು. ಅದಕ್ಕೆ ಪೂರಕವಾಗಿ 2 ವಿಡಿಯೋಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅವಳನ್ನ ಆಧರಿಸಿ ನಾನು ಕೆಲವು ಮಾಹಿತಿಗಳನ್ನ ಪಡ್ಕೊಂಡು ಅದು ನಿಜ ಅಂತೇಳಿ ಖಚಿತ ಆದ್ಮೇಲೆ ನಾನೇನೆ ಕೃಷ್ಣರಾಜ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದೆ. ಅವರು ದೂರ ದಾಖಲು ಮಾಡದೆ ನಿರ್ಲಕ್ಷ್ಯ ಮಾಡೋದ್ರಿಂದ ಆ ದೂರನ್ನ ಕೃಷ್ಣರಾಜ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿ ನೀಡಿದ್ದೀನಿ. ಅಲ್ಲ, ಒಬ್ಬ KS ಆಫೀಸರ್ಗೆ ಕಳ್ತನ ಮಾಡ್ತಾರೆ ಅಂತ ಹೇಳೋದು ಅಷ್ಟು ಸಮಂಜಸನ ಅಂತ? ಸರ್, ಈಗ ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ಬೇರೆ ತರದಾಗಿದೆ. ಈಗ ಮುಖ್ಯಮಂತ್ರಿಗಳೇ ಮೂಡದಿಂದ 14 ನಿವೇಶನಗಳನ್ನ ಪಡ್ಕೊಂಡಿದ್ರು. ಇದ್ರ ಬಗ್ಗೆ ಏನ್ ಹೇಳಕ್ಕಾಗುತ್ತೆ? ಈ ದೇವಸ್ಥಾನದಲ್ಲಿ ಕಾರ್ಯದರ್ಶಿಗಳಾಗಿ ದೇವರ ಸೇವೆ ಮಾಡ್ಕೊಂಡು ಕಳಿಬೇಕಾಗಿತ್ತು. ಬಟ್ ಆದ್ರೆ ಇದು ಈ ತರದ ಬೆಳವಣಿಗೆ ನಮ್ಮ ಸಮಾಜಕ್ಕೆ ಏನ್ ಅನ್ಸುತ್ತೆ ಅಂತ, ತುಂಬಾ ಕ್ರೂರತೆ ಅಂತ. ದೊಡ್ಡ ಗಂಭೀರವಾದ ವಿಚಾರ ಇದು. ಇದ್ರ ಬಗ್ಗೆ ಪೊಲೀಸರು ಈಗ ತುಂಬಾ ಗಂಭೀರವಾಗಿ ಪರಿಗಣಿಸ್ಬೇಕಿತ್ತು. ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸನ ಮಾಡ್ತಾ ಇದಾರೆ. ಕೆಲವು ದಿವಸ ರಕ್ಷಣೆ ಮಾಡಬಹುದು ಹೊರತು ಕೊನೆಗೆ ಒಂದ್ ದಿವಸ ಶಿಕ್ಷೆ ಅಂತ ಆಗೇ ಆಗುತ್ತೆ. ಅಲ್ಲಿವರು ನಾವು ಆಡೋನ ಮುಂದುವರಿಸ್ತೇನೆ. ಇಲ್ಲ ಸರ್, FIR ಮಾಡಿಲ್ಲ. ಕಮ್ಮಿನ ಕಳೆದ ಪೊಲೀಸ್ ಸ್ಟೇಷನ್ ಅಲ್ಲಿ. ಹಾಗಾಗಿ KRSP ಅವ್ರು ಕೊಟ್ಟಿದ್ದೀನಿ. ಹೌದೌದು. ಬಟ್ ಇದೇ ರೂಪಾ ಮೇಡಮ್ ಅವರು ಏನಿದ್ದಾರೆ, ಮಹದೇಶ್ವರ ಬೆಟ್ಟದಲ್ಲಿ, ಚಾಮರಾಜನಗರದ ಮಹದೇಶ್ವರ ಬೆಟ್ಟದಲ್ಲಿ ಇದ್ದಾಗಲೂ ಕೂಡ ಒಂದು ಆರೋಪ ಬಂದಿತ್ತು. ಅಲ್ಲೂ ಕೂಡ ಹಣನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ. ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ನನಗೆ ಇಲ್ಲಿ ಅದೇ ಸೀರೆ ಕಳ್ತನ ಬಗ್ಗೆ ಮಾಹಿತಿ ಬಂತು, ಮತ್ತೆ ಅದು ಪೂರಕವಾಗಿ ವಿಡಿಯೋಗಳು ಸಿಕ್ಕಿದ್ರಿಂದ ನಾನು ದೂರ ಕೊಟ್ಟಿದ್ರಿ. ಈಗ ತನಿಖೆ ಮಾಡಿದ ನಂತರ ಗೊತ್ತಾಗುತ್ತೆ ಸತ್ಯ ಅಂತ. ಇದು ರೈಟ್ ನ್ಯೂಸ್.